ಬಿಡದಿ ಟೌನ್ಶಿಪ್ ವಿರುದ್ಧ ದಳಪತಿಗಳಿಂದ ತೀವ್ರ ಹೋರಾಟ, ಆದರೂ ಮೌನಕ್ಕೆ ಶರಣಾಗಿರುವ ಸಿಎಂ ಡಿಕೆ ಶಿವಕುಮಾರ್. ಮೌನವಾಗಿಯೇ ಯೋಜನೆ ಜಾರಿಗೆ ಮುಂದಾದ್ರ ಡಿಕೆಶಿ. ಕೆಆರ್ಪುರಂನಲ್ಲಿ ಟ್ರಿಪಲ್ ಮರ್ಡರ್ ಕೇಸ್, ನಾನೇ ಕೊಲೆ ಮಾಡಿದ್ದು ಅಂತ ಹೇಳ್ತಿದ್ದ ಶ್ವೇತಾ ಈಗ ಉಲ್ಟಾ. ಅಮ್ಮ ಅಪ್ಪ ತಂಗಿಯನ್ನ ಕೊಂದಿದ್ದು ಕೆನೆತ್, ನಾನು ಬಾಗಿಲ ಬಳಿ ನಿಂತು ನೋಡಿದೆ ಅಷ್ಟೇ ಅಂತಿರುವ ಪ್ರೇಯಸಿ. ದಾವಣಗೆರೆಯಲ್ಲಿ ನ್ಯೂಸ್ ಫಸ್ಟ್ ಜ್ಞಾನ ಸಂಗಮಕ್ಕೆ 2ನೇ ದಿನ. ಮೊದಲ ದಿನವೇ ಹಲವು ಅನುಮಾನ ಬಗೆಹರಿಸಿಕೊಂಡ ಸಾವಿರಾರು ವಿದ್ಯಾರ್ಥಿಗಳು. ರೇಣುಕಾ ಮಂದಿರದಲ್ಲಿ ಇವತ್ತು ಸಂಜೆ 6 ಗಂಟೆಯವರೆಗೆ ಸಿಗಲಿದೆ ನಿಮ್ಮ ಶೈಕ್ಷಣಿಕ ಭವಿಷ್ಯದ ಡೌಟ್ಗಳಿಗೆ ಉತ್ತರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.